ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಶಾಸಕರಾದಂತಹ ಸುರೇಶ್ ಗೌಡ ಅವರ ಪುತ್ರಿ ಮಾಡಿಕೊಂಡಿರುವಂತಹ ಎಡವಟ್ಟಿಗೆ ಅವರ ವಿರುದ್ಧ ಇದೀಗ FIR ಕೂಡ ದಾಖಲಾಗಿರುವಂತದ್ದು. ಹಾಗಾದ್ರೆ ಇದೀಗ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಮಾಡಿದಂತಹ ಎಡವಟ್ಟಾದರೂ ಏನು, ಎಷ್ಟರ ಮಟ್ಟಿಗೆ ನಡವಳಿಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ವಿಚಾರ, ಇದೊಂದು ಕೇಸ್ ಸಾಕ್ಷಿ ಆಗುತ್ತೆ. ಒಬ್ಬ ಮಹಿಳಾ PSIಗೆ ಕಪಾಲ ಮೋಕ್ಷವನ್ನ ಮಾಡಿ ಕೆಟ್ಟ ಪದಗಳಿಂದ ಇದೀಗ ನಿಂದಿಸಿದ್ದಕ್ಕೆ ಇದೀಗ ತುಮಕೂರು ಗ್ರಾಮಾಂತರ ಶಾಸಕನಾದಂತಹ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ವಿರುದ್ಧ ಇದೀಗ FIR ದಾಖಲಾಗಿರುವಂತದ್ದು. ಹೌದು, ಹಾಗಾದ್ರೆ ಈ ಸಂಪೂರ್ಣ ಕೇಸ್ ಏನೇನಾಗಿದೆ, ಎಲ್ಲಿ ಇದೆಲ್ಲ ನಡೀತು ಅಂತ ನೋಡೋದಾದ್ರೆ, ಶ್ರೀರಂಗಪಟ್ಟಣ ತಾಲೂಕಿನ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೀಗ PSI ಶಮಿತಾ ಅವರು ನೀಡಿದಂತಹ ದೂರಿನ ಅನ್ವಯ ಇದೀಗ ಐಶ್ವರ್ಯ ವಿರುದ್ಧ FIR ದಾಖಲಾಗಿರುವಂತದ್ದು. ಆಗಸ್ಟ್ 12ರಂದು ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ದೇವಸ್ಥಾನದ ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಹ ಅಲ್ಲಿ ಬಂದಿರ್ತಾರೆ. ಈ ವೇಳೆ ಶಾಸಕರ ಪುತ್ರಿ ಐಶ್ವರ್ಯ ಅವರು ತಮ್ಮ ಪ್ರಭಾವವನ್ನ ಬಳಸಿ VIP ಪ್ರವೇಶವನ್ನ ಪಡೆದಿದ್ರು. ಗರ್ಭಗುಡಿ ಬಳಿ ಬಂದು ನಿಂತು ಒಳಗೆ ಬಿಡಿ ಅಂತ ಕೇಳಿರ್ತಾರೆ. ಅದಕ್ಕೆ ಇದು ಆಗಲ್ಲ, ಹೆಚ್ಚಿನ ಜನರಿದ್ದಾರೆ, ನಿಮ್ಮನ್ನ ಬಿಟ್ರೆ ಸಾಲಿನಲ್ಲಿ ನಿಂತ ಭಕ್ತರು ಕೂಡ ಗಲಾಟೆಯನ್ನ ಮಾಡ್ತಾರೆ, ಹೀಗಾಗಿ ಸ್ವಲ್ಪ ಹೊತ್ತು ಕಾಯಿರಿ ಅಂತ PSI ಶಮಿತಾ ಅವರು ಹೇಳಿರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಫ್ತಿಯಲ್ಲಿದ್ದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ್ಮಿ ಅವರು ಗರ್ಭಗುಡಿಗೆ ತೆರಳಿದ್ದಾಗ ಅದನ್ನ ಐಶ್ವರ್ಯ ಪ್ರಶ್ನೆಯನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿಯಲ್ಲಿದ್ದಾರೆ ಅಂತ ಶಮಿತಾ ಸ್ಪಷ್ಟವನ್ನ ಪಡಿಸಿರ್ತಾರೆ. ಇದರ ನಡುವೆಯೂ ಸಹ ನಾನು ಹೋಗ್ಬೇಕು ಬಿಡಿ ಅಂತ ಇಬ್ಬರ ನಡುವೆ ವಾಗ್ವಾದವೂ ಕೂಡ ನಡೆದಿರುತ್ತೆ. ಕೊನೆಗೆ ಐಶ್ವರ್ಯ ಅವರು PSI ಶಮಿತಾ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಪಾಲ ಮೋಕ್ಷವನ್ನ ಮಾಡಿರೋದಾಗಿ ಇದೀಗ ದೂರಿನಲ್ಲಿ ಉಲ್ಲೇಖವನ್ನ ಆಗಿರುವಂತದ್ದು. ಇನ್ನು ಈ ಸಂಬಂಧ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗಾಗಲೇ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಆದ್ರೆ ಕೆಲವೊಂದಷ್ಟು ಕಡೆ ತಮ್ಮ ಪ್ರಭಾವ ಆಗಿರ್ಬೋದು, ತಮ್ಮ ಅಸ್ತಿತ್ವ ಆಗಿರ್ಬೋದು, ತಮ್ಮ ಅಧಿಕಾರಗಳಾಗಿರ್ಬೋದು, ಇವುಗಳನ್ನ ಬಳಸ್ಕೊಂಡು ನೀವು ಎಲ್ಲವನ್ನೂ ಸಹ ಪಡ್ಕೊಳ್ತೀರಾ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ. ಒಂದಷ್ಟು ಕಡೆ ಇವಾಗ ಚಾಮುಂಡಿ ಬೆಟ್ಟದಲ್ಲೇ ತಗೊಂಡ್ರು ಸಹ ಅಲ್ಲೂ ಸಹ ಕೆಲವೊಂದಷ್ಟು VIP ಎಂಟ್ರಿಗಳು ಇವೆಲ್ಲವೂ ಸಹ ನಡೀತಾನೆ ಇರುತ್ತೆ. ಪ್ರತಿ ಬಾರಿಯೂ ಸಹ ಅಷ್ಟೇ, ಯಾವುದೇ ಒಬ್ಬ ರಾಜಕಾರಣಿ ವ್ಯಕ್ತಿ ಆಗಲಿ, ಫಿಲಮ್ ಆಕ್ಟರ್ಸ್ ಆಗಲಿ, ಮತ್ತೊಬ್ಬರಾಗಲಿ, ಇನ್ನೊಬ್ರ ಯಾರೇ ಬಂದ್ರೂ ಸಹ VIP ಎಂಟ್ರಿ ಮೇನ್ ಗೇಟಲ್ಲಿ ಬಿಟ್ಟು ಬಿಡ್ತಾರೆ. ನಿಮಗೆ ಬಿಟ್ಟಿಲ್ಲ ಅಂದ್ರೆ ಈ ರೀತಿ ಕೋಪ ಬರುತ್ತೆ. ಜನಸಾಮಾನ್ಯರು ಗಂಟೆ ನಿಂತ್ಕೊಂಡು ಕ್ಯೂ ಅಲ್ಲಿ ಕಾಯ್ತಾ ಇರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಮಧ್ಯಾಹ್ನ 4 ಗಂಟೆ ಆದ್ರೂ ಇನ್ನೂ ಸಹ ದರ್ಶನ ಆಗಿಲ್ಲ. ಆದ್ರೆ ನೀವು ಬಂದು ಒಂದೇ ಅವರ್ಗೆ ನಿಮ್ ದರ್ಶನ ಮುಗ್ದೋಗ್ಬಿಡಿರುತ್ತೆ. ಬಿಕಾಸ್ ನೀವು VIP ಆದ ತಕ್ಷಣ ನಿಮ್ಮನ್ನ ದರ್ಶನ ಮಾಡಕ್ ಬಿಡ್ಬೇಕು ಅನ್ನೋಂಥದ್ದೇನಿದೆ? ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತಾ ಇದ್ದೀರಾ? ರಾಜಕೀಯ ಅಂತಾನ? ಶಾಸಕರು ಅಂದ ತಕ್ಷಣ ನಿಮ್ಮನ್ನು ಬಿಟ್ಬಿಡ್ಬೇಕಾ? ಅಥವಾ ನಿಮ್ಮ ತಂದೆ ಶಾಸಕರಾಗಿರ್ಬೋದು, ನೀವು ಶಾಸಕರಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ, ಅದರಲ್ಲೂ ಇನ್ಸ್ಪೆಕ್ಟರ್ PSIಗೆ ನೀವು ಹೆಂಗ್ ಕೈ ಮಾಡ್ತೀರಾ? ನಿಮ್ಮ ನಡವಳಿಕೆ, ನಿಮ್ಮ ಒಂದಷ್ಟು ವಿಚಾರವನ್ನ ಯಾವ ರೀತಿ ಬಿಂಬಿಸುತ್ತೆ ಅನ್ನೋದಕ್ಕೆ ಈ ವಿಚಾರಗಳು ಸಾಕ್ಷಿ ಆಗತ್ತೆ. ಪ್ರತಿಯೊಬ್ಬರಿಗೂ ಸಹ ಅದರದೇ ಆದಂತಹ ಒಂದಷ್ಟು ಘನತೆ, ಗೌರವ ಇರುತ್ತೆ. ಅದನ್ನ ಯಾವ ರೀತಿ ಪಾಲಿಸಬೇಕು, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಪ್ರತಿ ಬಾರಿಯೂ ಸಹ ಅಧಿಕಾರ ಇದೆ, ಅಸ್ತಿತ್ವ ಇದೆ, ನನ್ನನ್ನ ನಾನು ಕಾಪಾಡ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಕೆಟ್ಟದಾಗಿರುತ್ತೆ. ಅಂದ್ರೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದು ದೊಡ್ಡದಲ್ಲ, ಬೇರೆಯವ್ರಿಗೆ, ಮುಂದೆ ಇರೋರಿಗೆ ಎಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ VIP ತನವನ್ನ ತೋರಿಸ್ಕೊಳ್ಳೋದಕ್ಕೆ ಅಲ್ಲಿ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ ಪೊಲೀಸರಿಗೆ ಕೈ ಮಾಡಬೇಕು ಅನ್ನೋದೇನಿದೆ? ನೀವು VIP ಆದ್ರೆ ಅಲ್ಲಿರುವಂತಹ ದೇವಸ್ಥಾನದಲ್ಲಿರುವಂತಹ ಅರ್ಚಕರು, ಇನ್ನೊಬ್ರು ಯಾರ್ದು ಕಾಂಟ್ಯಾಕ್ಟ್ ನಿಮ್ಗೆ ಇಟ್ಕೊಳಕ್ಕಾಗಲ್ವಾ? ಪೊಲೀಸರ ಹತ್ರ ಬಂದ್ಬಿಟ್ಟು ಬಿಡಿ ಅಂತ ಅಂದ್ರೆ ಅವ್ರು ಎಲ್ಲಿಂದ ಬಿಡ್ಬೇಕು? ಜನಸಾಮಾನ್ಯರನ್ನ ಯಾವ ರೀತಿ ಬಿಡ್ತಾ ಇರ್ತಾರೋ ಅದೇ ತರ ಬಿಡ್ತಿರ್ತಾರೆ. ಎಲ್ಲರಿಗೂ ಗೊತ್ತಿರಲ್ಲ ನೀವು ಶಾಸಕನ ಪುತ್ರಿ ಅಂತ. ಫಸ್ಟ್ ಆಫ್ ಆಲ್ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಒಟ್ಟಾರೆಯಾಗಿ ನಡವಳಿಕೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ರಾಜಕೀಯ ಆಗಿರ್ಬೋದು, ನಟ ನಟಿಯರಾಗಿರ್ಬೋದು, ಎಲ್ಲರಿಗೂ ಅಷ್ಟೇ ಇದು ಎಲ್ಲೋ ಒಂದ್ ಕಡೆ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.